ಎಲ್ಲಿವರೆಗೆ ಹೋರಾಟ? ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ ಇದೆ. ನಮ್ಮಲ್ಲಿರ್ತಕ್ಕಂಥ ಶಾಸಕರು, ಸಚಿವರುಗಳು, ಆಡಳಿತ ಪಕ್ಷದ ಇರ್ಬೋದು, ವಿರೋಧ ಪಕ್ಷದ ಇರ್ಬೋದು, ತಮ್ಮ ಅಧಿಕಾರದ ಹಕ್ಕಾಗಿ ಯಾರೋ ತುಟಿ ಪಿಟಿ ಕನ್ನದೆ ಈ ಒಂದು ವಾಸಂತನ ಏನಪ್ಪಾ ಅಂದ್ರೆ ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಸಹೋದರ ಸಮಾಜದವರು ಅಂತಂದಾರ. ಆ ಸಮಾಜ ಎಲ್ಲ ನಾಯಕರು ಒಂದಾಗಿ ಒಟ್ಟಾಗಿ ರಾಜ್ಯಪಾಲರ ಮೇಲೆ ಒತ್ತಡ ತರ್ತಾ ಇದ್ದಾರ, ಇದು ಜಾರಿಗೆ ಮಾಡ್ರಿ ಅಂತೇಳಿ. ಆದರೆ ನಮ್ಮ ಸಮಾಜದ ಯಾವ ಒಬ್ಬ ಶಾಸಕನಾಗಲಿ ಸಚಿವನಾಗಲಿ ಕೇವಲ ಬೇರೆಯವ್ರ ಮೇಲೆ ಗುಬಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹೊರತಾಗಿ ಈ ಒಳ ಮೀಸಲಾತಿಯ ಒಳಮರ್ಮವನ್ನು ಅವರು ಇರಲಿಕ್ಕೆ ಆಗಿಲ್ಲ. ಯಾಕಂತಂದ್ರೆ ಈ ABCD ಅಂತೇಳಿ ಮಾಡಿ ನೀವು ಮೊದಲು ತಿಂದಿರಿ. ಯಾವಾಗ ನಿಷ್ಪಕ್ಷಪಾತವಾಗಿ ನ್ಯಾಯವನ್ನು ಕೊಡಬೇಕಾಗಿತ್ತೋ ನಾಗಮೋಹನ್ ದಾಸ್ ನ್ಯಾಯಾಧೀಶರು ಅವರೇ ಮೊದಲೇನಪ್ಪ ಅಂದ್ರೆ ಒಂದು ಸಂಕುಚಿತ ಮನೋಭಾವನೆಯಿಂದ, ಒಳಗಿರ್ತಕ್ಕಂಥ ಕುಟಿಲ ಮನೋಭಾವನೆಯಿಂದ ಇವತ್ತು ಬಲಗೈ ಸಮಾಜದವರಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ಈ ಒಂದು ಇದೇ ನಾಗಮೋಹನ್ ದಾಸ್ ವರದಿ ಜಾರಿಗೆ ಬಂದರೆ ಬಲಗೈ ಸಮಾಜದ ಯಾವೊಬ್ಬ ಮಕ್ಕಳಿಗೂ ಇನ್ನು 30-40 ವರ್ಷ ಸರ್ಕಾರಿ ನೌಕರಿಗಳು ಸಿಗೋದಿಲ್ಲ. ಯಾಕಂತಂದ್ರೆ ನೀವು ಹೆಚ್ಚಿಗೆ ತಿಂದಿರಿ, ನಮಗೆ ತಿನ್ನಕ್ಕೆ ಕೊಡ್ರಿ ಅಂತ ಹೇಳ್ತಾರ. ಅವಾಗ ಏನಪ್ಪ ನೀವೇ ತಿನ್ರಿ ಅಂತ ಹೇಳಿದ್ದಿಲ್ಲ, ನಾಳೆ ತಿಂತೇವೆ ಅಂತ ಹೇಳಿದ್ದಿಲ್ಲ. ಯಾರು ಓಡ್ಯಾರ ಅವ್ರು ಕ್ರೀಸ್ ಮುಟ್ಟ್ಯಾರ, ಯಾರು ಓಡಿಲ್ಲ ಅವ್ರು ರನ್ಔಟ್ ಆಗ್ಯಾರ. ಅದಕ್ಕಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ, ನಮ್ಮ ಸಹೋದರ ಬಾಂಧವರಲ್ಲಿ ಯಾವಾಗ KPSC ಮೆಂಬರ್ ನಿಮ್ಮ ಸಮುದಾಯದವರಾಗಿದ್ರು ಆಗ ಎಲ್ಲರೂ ಏನಪ್ಪ ಅಂದ್ರೆ ನಮ್ಮ ಸಮುದಾಯದವರಿಗೆ ಅನ್ಯಾಯ ಮಾಡ್ಯಾರ. ಇದು ನೀವು ಇತಿಹಾಸವನ್ನ ಭಾಸ್ಕರ್ ಮತ್ತು ಅರುಣ್ ಕುಮಾರ್ ನೀವು ಕಿವಿಕೊಟ್ಟು ಕೇಳಬೇಕು. ನೀವೇನಪ್ಪ ಭಾಳ ದೊಡ್ಡದಾಗಿ ಮಾತಾಡ್ತಾ ಇದ್ದೀರಿ, ನೀವೇನಪ್ಪ ಅನ್ಯಾಯ ಆಗಿದೆ ಅಂತೇಳಿ ನೀವು ತೆಗೆದು ನೋಡ್ರಿ ಕಾರ್ಡು. ಯಾವಾಗ ಏನಪ್ಪ ಅಂದ್ರೆ ನಿಮ್ಮ ಸಮಾಜದವ್ರು KPSC ಮೆಂಬರ್ ಆಗಿದಾರ, ಎಲ್ಲ ಸಮಾಜವನ್ನು ತುಳಿದು, ಅದು ಹೊಲೆಯರು ಇರ್ಬೋದು, ವೋಟ್ರ್ ಇರ್ಬೋದು, ಗೊಂಚ ಕೊರವ ಯಾರೇ ಇರ್ಬೋದು, ಅವ್ರೆಲ್ಲರನ್ನ ತುಳಿದು ನೀವೇನಪ್ಪ ಅದ್ರ ಮೇಲೆ ಬಂದಿರಿ. ಅದೇ ನಮ್ಮ ಸಮಾಜ KPSC ಮೆಂಬರ್ ಆದಾಗ ಇದು ಕಸದಿನಕ್ಕಂಥ ಸಮಾಜ ಅಲ್ಲ, ಇದು ಹಂಚತಕ್ಕಂಥ ಸಮಾಜ, ನ್ಯಾಯವನ್ನು ಕೊಡ್ತಕ್ಕಂಥ ಸಮಾಜ ಎಂದು ನಾವೇನಪ್ಪ ಅಂದ್ರೆ ನಿಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿಲ್ಲ, ನಾವು ಮಾಡಿಲ್ಲ, ನಮ್ಮ ನಾಯಕರು ಮಾಡಿಲ್ಲ, ಯಾರು ಮಾಡಿಲ್ಲ. ಅದಕ್ಕಾಗಿ ಬಂದರೆ ಅವು ಅರುಣ್ ಕುಮಾರ್ ಹೇಳ್ತಾನ ಬಾಬಾ ಸಾಹೇಬರು ಮಾದರ ಅಂತ. ಈಗ ಯಾಕೆ ಮಾದರ ಆದ್ರು? ಬಾಬಾ ಸಾಹೇಬ್ರ ಕೌಂಟರ್ನಾಗ ನೀವೇನಪ್ಪ ಅಂದ್ರೆ ಜಗಜೀವನ್ ತಂದಿರಿ, ಅವಾಗ ಮಾದ್ರಿ ಅವ್ರಿಗೆ ಮಾದರಲ್ಲ ಅಂತೀರಿ, ಯಾವಾಗ ಮಾದರಲ್ಲ ಅಂತೀರಿ, ಯಾವಾಗ ಮಾದರಲ್ಲ ಅಂತೀರಿ. ಎಲ್ಲ ನೀವು ಹೇಳಂಗೆ ಅದೇನೋ ಭಾಸ್ಕರ್ ಮತ್ತು ಅರುಣ್ ಕುಮಾರ್ ನಿಮ್ಮನ್ನು ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮ್ಮ ಒಡಕ್ ಬಾಯನ್ನ ಕಪ್ಪಾಗದೇ ಇದ್ರೆ ನಿಮಗೇನಪ್ಪ ಎಲ್ಲ ಕಡೆ ಹೆಂಡಿ ಹೊಡ್ತಾ ಅಂತ ಕೆಲಸ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಈ ದಿವಸ ನಾವು ಕಬ್ಬರ್ ಕುಂತಿದ್ದು ಏನೋ ತಿಳಿದಾರ ನ್ಯಾಯವಾಗಿ ಮಾತಾಡ್ತಾರಂತೆ. ಆದರೆ ನಿಮ್ಮದು ಒಂದೇ ಉದ್ದೇಶದ ಎಲ್ಲರನ್ನ ಮೂಲೆ ಗುಂಪು ಮಾಡಿ ನೀವೇ ಆಗ್ಬೇಕಂತೇಳಿ ನಾವು ನಿಮಗೆ ಕೊಡ್ಬೇಡ ಅಂತ ಹೇಳ್ತಾ ಇಲ್ಲ. ನಿಮಗೆ ಕೊಟ್ಟರು ನಮ್ಗೆ ಸಂತೋಷ ಇದೆ. ಯಾಕಂತಂದ್ರೆ ಇಲ್ಲಿವರೆಗೆ ನಾವು ಅದನ್ನೇ ಮಾಡಿದೆವು. ನಮ್ಮ ಬಾಜು ಮನೆಗೆ ಇರ್ತಕ್ಕಂಥ ನಮ್ಮ ಅಣ್ಣ ಒಳ್ಳೆಯದಿರಲಿ ಅಂತೇಳಿ ಇವತ್ತು ಯಾವುದೇ ಸಮಾಜದ ಅನ್ಯಾಯ ಅತ್ಯಾಚಾರ ಆದಾಗ ನನ್ನ ಸಮಾಜ ಎಲ್ಲಕ್ಕಿಂತ ಮೇಮೆ ಹಾಕೊಂಡು ಹೋರಾಟವನ್ನು ಮಾಡಿ ನ್ಯಾಯವನ್ನು ಕಲ್ಪಿಸಿಕೊಂಡಿದೆ. ಆದ್ರೆ ನೀವೇನು ಮಾಡ್ತಾ ಇದ್ರಿ? ಉಂಡ ಮನೆ ಜಂತಿಯನ್ನು ನೀವು ಅನಿಸ್ತಾ ಇದ್ರಿ. ನಿಮ್ಮ ಭಾಷೆಯಲ್ಲಿ ನಾವು ಮಾತಾಡಿ ಬರ್ತದೆ, ಆದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತವಿದ್ದೆವು, ನಮಗಂತ ಭಾಷೆ ಬರೋದಿಲ್ಲ, ಆ ಒಂದು ಉತ್ತರವನ್ನು ನಾವು ಕೊಡೋದಿಲ್ಲ. ನಿಮಗೆ ಮಾರ್ಮಿಕವಾಗಿ ವೈಜ್ಞಾನಿಕವಾಗಿ ಮಾತನ್ನು ಕೊಡ್ತೇವೆ, ಬರ್ರಿ ನೀವು ಚರ್ಚೆಗೆ. ಎಲ್ಲಿ ಯಾವಾಗ ಏನಾಗ್ಯದ, ಏನು ಅನ್ಯಾಯದ ಬಗ್ಗೆ ನಾವು ಮಾತಾಡೋಣ, ಕುಂತು ಬಗ್ಗೆ ಹಂಚ್ಕೊಳ್ಳೋಣ. ಆದರೆ ಈ ಒಂದು ಏನು ಡೊಂಬರಾಟ ಮಾಡ್ತಾ ಇದ್ರಲ್ಲ, ದಯವಿಟ್ಟು ನಿಮ್ಮ ಡೊಂಬರಾಟಕ್ಕೆ ನೀವು ಬ್ರೇಕ್ ಹಾಕಲೇಬೇಕು. ಇಲ್ಲ ಅಂತಂದರೆ ನಾವು ಮತ್ತೆ ನಿಮಗೆ ವೈಯಕ್ತಿಕವಾಗಿ ನಾವು ನಿಮ್ಮ ವಿರುದ್ಧ ನಾವು ಮಾತಾಡಬೇಕಾಗ್ತದೆ. ಅವೇನು ದಿನಗಳು ಭಾಳ ದೂರಿಲ್ಲ. ಅದಕ್ಕಾಗಿ ಇಷ್ಟೇ, ಅವ್ರು ಯಾರು ಏನೇ ಹೇಳಿ, ನಾನು ನನ್ನ ಸಮಾಜದ ಬಂಧುಗಳಲ್ಲಿ, ನನ್ನ ಸಮಾಜದ ಅಣ್ಣ ತಮ್ಮರಲ್ಲಿ, ಅಕ್ಕ ತಂಗಿರಲಿ, ಮಕ್ಕಳಲ್ಲಿ ಬೆಳೆಸ್ಕೊತಾ ಇದ್ದೀನಿ. ನೀವು ಯಾರಿಗೇನಪ್ಪ ಹೀಯಾಸಿ ಮಾತಾಡಬೇಡ್ರಿ. ನೀವು ಕೇವಲ ಸಂಘಟನೆ ಶಕ್ತಿಯನ್ನೋವೇ ನೀವು ಸಂಘಟನೆಯಾಗಿ ಒಕ್ಕಟ್ಟಾಗಿ ಬಂದು ಹೋರಾಟವನ್ನು ಮಾಡಿದ್ರೆ ನಾವು ನಮ್ಮ ಹಾಕಬೇಕು. ನೀವು ಯಾರು ಹೇಳ್ರಿ, ಎಲ್ಲಿವರೆಗೆ ಗಲ್ಲಿಯಿಂದ ದಿಲ್ಲಿವರೆಗೂ ಯಾವ ಊರಾಗೇನಪ್ಪ ಅಂದ್ರೆ ಮಾದ್ರೇನಪ್ಪ ಕೆಲವೊಂದು ಹಳ್ಳಿಯಲ್ಲಿ ಹೆಚ್ಚಿಗಿರ್ಬೋದು, ಆದರೆ ಎಲ್ಲ ಊರಲ್ಲಿ ಹೊಲೆಯರು ಹೆಚ್ಚಿಗಿದ್ದೆವು. ಎಲ್ಲರೂ ಏನಪ್ಪ ಅಂದ್ರೆ ಇವತ್ತು ನೀವು ಹೇಳ್ತಾ ಇದ್ದೀರಲ್ಲ, ನಮಗೇನಪ್ಪ ಅಂದ್ರೆ ನೌಕರಿ ಸಿಕ್ಕಿಲ್ಲ ಅಂತೇಳಿ. ನಮಗೆ ಆ ಕಾಲದಲ್ಲಿ ನಮ್ಮ ಕುಲಕಸಬು ಇರಲಿಲ್ಲ, ನೀವು ನುಲ್ಕಿನ ಇದ್ರಿ, ಚರ್ಮಶಿಲ್ಪಿಯಾಗಿ ನೀವು ಕೆಲಸ ಮಾಡ್ತಾ ಇದ್ರಿ, ನಿಮಗೆ ಆದಂಥ ಕೆಲಸದಲ್ಲಿ ನೀವು ಬಿಜಿ ಇದ್ರಿ. ಯಾವ ಸಮಾಜಕ್ಕೆ ಉಳ್ಳಕ್ಕೆ ಅನ್ನ ಇರಲಿಲ್ವೋ ಆ ಸಮಾಜ ಬಾಬಾ ಸಾಹೇಬರು ಓದಿದಂಗೆ ಹೋಗಿ ಇಲ್ಲಿರ್ತಕ್ಕಂಥ ಹುದ್ದೆಯನ್ನು ಗಿಟ್ಟಿಸ್ಕೊಂಡಿದೆ ಹೊರತಾಗಿ ನಿಮ್ಮ ಹೊಟ್ಟೆ ಮೇಲೆ ಹೊಡೆದಿಲ್ಲ. ನಾವು ನಿಮ್ಗೆ 10 ಉದಾಹರಣೆ ಕೊಡ್ತೇವೆ. ನೀವೇನಪ್ಪ ನಮ್ಮ ಸಮಾಜ ನಿಮ್ಮ ಮೆಂಬರ್ ಏನಪ್ಪ ನಮ್ಮ ಸಮಾಜದವರಿಗೆ ಅನ್ಯಾಯ ಮಾಡಿದ್ದು, ನಮ್ಮ ಸಮಾಜ ನಿಮಗೆ ಅನ್ಯಾಯ ಮಾಡಿರ ಅಂತ ಹೇಳ್ರಿ, ಅದೇನಪ್ಪ ಅಂದ್ರೆ ನಾವು ಶರಣಾಗ್ತಾ ಇರಿದ್ದೆವು. ಆದರೆ ನಿಮ್ಮಂಥ ಕಪಟ ಬುದ್ಧಿ, ನಿಮ್ಮಂಥ ಇದು ಬುದ್ಧಿ ನಮ್ಮ ಹತ್ರ ಇಲ್ಲ, ನಮ್ಮಲ್ಲಿ ಅದು ಬರೋದಿಲ್ಲ. ಇವತ್ತು ನಾವು ಅಣ್ಣತಮ್ಮರಾಗಿದ್ದೆವು, ಮುಂದೆ ನಾವು ಅಣ್ಣತಮ್ಮರಾಗಿರ್ತೇವೆ. ನೀ ಎಲ್ಲೋ ಬೆಂಗಳೂರಾಗಂತೂ ನೀ ಜಾತೀಯತೆ ಜಗಳ ಹಚ್ಚಬೇಡ. ನೀನಪ್ಪ ಅಂದ್ರೆ ನಾವು ಇರ್ತಕ್ಕಂಥ ಹಳ್ಳಿಯಲ್ಲಿ ಹೊಲೆಯ ಮಾದಿಗರು ಇವತ್ತಿಗೂ ನಾವು ಒಂದೇ ಇದ್ದೆವು. ಅದು ಎಲ್ಲಿ ಇಲ್ಲ ಅಂದ್ರೆ ಬೀದರ್ ಜಿಲ್ಲೆ ಎಲ್ಲರಾದ್ರೂ ಇದ್ದೇವೆ ನಾವು. ನೀವೆಲ್ಲಿ ಇಲ್ಲ ಅಂದ್ರೂ ನಾವು ಬೀದರ್ ಜಿಲ್ಲೆಲ್ಲಿದ್ದೆವು. ನೀವೆಲ್ಲ ಬಂದೇನಪ್ಪ ಅಂದ್ರೆ ನೀವೇನಪ್ಪ ವಿಷ ಬೀಜ ಬಿತ್ತಾ ಇದ್ದೀರಿ, ದಯವಿಟ್ಟು ನೀವು ಬರಬೇಡ್ರಿ. ನಿಮ್ಮ ನ್ಯಾಯಕ್ಕಾಗಿ ನೀವು ಕೇಳಿ, ನಿಮಗೆ ಬೆಂಬಲ ನಾವು ಕೊಡ್ತೇವೆ. ನೀವು ಒಳ ಮೀಸಲಾತಿ ಹೋರಾಟ ಮಾಡಿದಾಗ ಬಲಗೇದವರು ನಿಮ್ಮ ಜೊತೆ ಹೋರಾಟ ಮಾಡಿದ್ದಾರೆ,
ನಿಮ್ಮ ವಿರುದ್ಧ ಮಾಡಿಲ್ಲ. ಆದರೆ ನೀವೇನು